ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ಮತ್ತು ಎಲ್ರಿಗೂ ಧನ್ಯವಾದ. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನಮ್ಮ ರಾಕಿ ಅಣ್ಣ ಅಂತ ಒಬ್ಬರಿದ್ದಾರೆ, ಅವ್ರು ಸರ್ಪ್ರೈಸ್ ಕೊಟ್ಟಿದ್ದು ನನಗೆ. ಎಲ್ಲ ಬಂದಿರೋ ಎಲ್ಲರಿಗೂ ಥ್ಯಾಂಕ್ಸ್. ನಾನು ಏನು ಅಷ್ಟು ದೊಡ್ಡ ವ್ಯಕ್ತಿ ಅಲ್ಲ, ಅಪ್ಪ ಹೆಸರಿರೋದ್ರಿಂದ ಅವರು ಆ ಪ್ರೀತಿಗೋಸ್ಕರ ಬಂದಿದ್ದಾರೆ. ಸೊ ಎಲ್ರಿಗೂ ಥ್ಯಾಂಕ್ ಯು ಹೇಳ್ತೀನಿ ಅಷ್ಟೇ. ನನಗೆ ಆ್ಯಕ್ಚುಲಿ ಸೆಲೆಬ್ರೇಷನ್ ಎಲ್ಲ ಅಷ್ಟೊಂದು ಇಷ್ಟ ಇಲ್ಲ, ಬಟ್ ಇಷ್ಟು ಪ್ರೀತಿ ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ನನ್ನ ಬರ್ತಡೇಗೆ ಇವ್ರು ಸೆಲೆಬ್ರೇಟ್ ಮಾಡ್ತಿದ್ದಾರೆ ಅಂದರೆ ಇಟ್ ಫೀಲ್ಸ್ ಹ್ಯಾಪಿ ಅಷ್ಟೇ. 18 ಅನ್ನೋದು ಒಂದು ಒಳ್ಳೆ ನಂಬರ್, ಯಾಕಂದರೆ 18 ಇಯರ್ಸ್ ವೋಟಿಂಗ್ ರೇಟ್ಸ್ ಇರೋದು ಪ್ರತಿಯೊಂದು ಇದಾಗುತ್ತೆ. 18 ಇಯರ್ ಆಗಿದೆ, ನೆಕ್ಸ್ಟ್ ಏನೇನೆಲ್ಲ ಮಾಡಬೇಕಂತೆ. ಅದೇ 18ನೇ ವರ್ಷ ಅಂದರೆ ಏನೋ ಒಂಥರ ಸ್ಪೆಷಲ್, ಎಲ್ಲರೂ ಒಂಥರ ಸ್ಪೆಷಲಾಗಿ ಟ್ರೀಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕಂದರೆ ಲೈಸೆನ್ಸ್ ಸಿಗುತ್ತೆ, ವೋಟಿಂಗ್ ಸಿಗುತ್ತೆ ಅಂತೆಲ್ಲ. ಬಟ್ ನನಗೆ ಏನಂದರೆ ಇಟ್ಸ್ ಜಸ್ಟ್ ಎ ನಂಬರ್. ನಿನ್ನೆ ಹೆಂಗಿತ್ತು, ಇವತ್ತು ಒಂದು ದಿವಸ ಅಷ್ಟೇ. ಬಟ್ ಇವತ್ತು ಬರ್ತಡೇ, ಮತ್ತು ನಾಳೆ ನಾರ್ಮಲ್ ಡೇ ಆಗುತ್ತೆ. ಸೊ 18 ಅನ್ನೋದ್ರಲ್ಲಿ ಏನು ಸ್ಪೆಷಲ್ಲು ಇದೆ, ಬಟ್ ನನಗೆ ಅಷ್ಟು ನಾರ್ಮಲ್ ಅಷ್ಟೇ. ಒಂದೇ ಸಿನಿಮಾ ಮಾಡಿರೋದು, ಮೊದಲನೇ ಸಿನಿಮಾದಲ್ಲಿ ತುಂಬ ಆ್ಯಕ್ಟಿಂಗಲ್ಲೂ ಕೂಡ ತುಂಬ ಅಪ್ರಿಷಿಯೇಷನ್ ಸಿಕ್ಕಿದೆ. ತುಂಬ ದೊಡ್ಡ ದೊಡ್ಡ ಸ್ಟಾರ್ಗಳು ಅವೆಲ್ಲ. ನೆಕ್ಸ್ಟ್ ಇವಾಗ ಯಾವ್ಯಾವೆಲ್ಲ ಮೂವೀಸ್ ಮಾಡಬೇಕಂತ ಇದ್ದೀರಾ, ಯಾವ ಥರ ಮಾಡಬೇಕಂತಿದ್ದೀರಾ? ಇವಾಗ ಯಾವುದೂ ನಾನು ಕೇಳಿಲ್ಲ. ಅಪ್ಪ ಮೋಸ್ಟ್ಲಿ ಕೇಳಿರ್ಬೋದು, ನಂಗೆ ಗೊತ್ತಿಲ್ಲ. ಬಟ್ ಗುರು ಶಿಷ್ಯರು ಆದಮೇಲೆ ಇನ್ನೂ ಯಾವುದೂ ಮೂವಿ ಮಾಡಿಲ್ಲ. ಬಟ್ ನೋಡ್ತೀನಿ, ನಾನು ಮುಂದೆ ಸ್ಟಡೀಸ್ ಮುಗಿಸ್ಕೊಂಡು ಎಕ್ಸ್ಪ್ಲೋರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ನಂಗೆ ಯಾವ ಕ್ಯಾರೆಕ್ಟರ್ಸ್ ಇಷ್ಟ ಆಗುತ್ತೋ. ನಿಮ್ಗೆ ಯಾವ ಥರ ಮಾಡಬೇಕು ಅಂತ ಆಸೆ? ಆ್ಯಕ್ಚುಲಿ ಅಪ್ಪ ನೋಡಿದ್ರೆ ತುಂಬ ಲೌಡಿ ಸ್ಟಾರ್ ಅವರು, ಸೊ ಮಾಸ್ ಥರ ನಿಮ್ಮದು ಮಾಸ್ ಸ್ವಲ್ಪ ಲುಕ್ ಇದೆ. ಇವರು ಫಸ್ಟ್ ಮೂವಿ ಬಂದಾಗ ಅವ್ರು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ಯಾಕಂದರೆ ಆಡಿಷನ್ಸಿಂದ ಹೋಗಿರ್ತಾರೆ, ಮತ್ತು ಅವ್ರದ್ದೇ ಆ ಡಿಫಿಕಲ್ಟೀಸ್ ಇರುತ್ತೆ. ಡೈರೆಕ್ಟರ್ ಯಾವುದು ಹೇಳಿರ್ತಾರೋ ಅದಕ್ಕೆ ಇವ್ರಿಗೆ ಒಪ್ಪಿಗೆ ಆಗಲೇಬೇಕು. ಇವರು ಇದನ್ನು ನಾನು ಮಾಡ್ತೀನಿ ಅಂತ ಚಾಯ್ಸ್ ಮಾಡೋಕ್ಕಾಗಲ್ಲ. ಸೊ ಅದೇ ಸ್ಟ್ರಾಟಜಿ ನನಗೂ ಉಪಯೋಗ ಆಗುತ್ತೆ. ಯಾಕಂದರೆ ನಾನು ಡಿಮ್ಯಾಂಡ್ ಮಾಡೋಕ್ಕಾಗಲ್ಲ ನಾನು ಇದೇ ಕ್ಯಾರೆಕ್ಟರ್ ಮಾಡ್ತೀನಿ ಇದೆ ಅಂತ. ಯಾವ್ದು ಒಳ್ಳೇದು ಬರುತ್ತೋ ಅಥವಾ ಯಾವ್ದು ನನಗೆ ಸೂಟ್ ಆಗುತ್ತೋ ಅದನ್ನು ಮಾಡ್ತೀನಿ ಅಷ್ಟೇ. ಮಗನ ಬರ್ತಡೇ. ಸೊ ಮಗನ ಬರ್ಡೇ 18th ಇಯರ್ ಬರ್ಡೇ. ನನ್ನ ಬರ್ಡೇ ಡೇಟು 18th. ಸೊ ಹಂಗಾಗಿ 18th ಅನ್ನೋದು ಎಲ್ಲರ ಲೈಫಲ್ಲೂ ಸ್ಪೆಷಲ್. ಅವ್ನು ಹೇಳಿದಾಗೆ ಮಗು ಥರ ಟ್ರೀಟ್ ಮಾಡ್ತಾಯಿದ್ದವರು 18 ಇಯರ್ಸ್ ಆಗಿದ್ದ ಕೂಡಲೇ ಒಂದು ವೋಟರ್ ID ಸಿಗುತ್ತೆ, ವೋಟಿಂಗ್ ಕೆಪಾಸಿಟಿ ಸಿಗುತ್ತೆ, ಮತ್ತು ಡ್ರೈವಿಂಗ್ ಲೈಸೆನ್ಸ್ಗಳು ಸಿಗುತ್ತೆ. ಮಗ ದೊಡ್ಡವನಾದ ಅನ್ನೋದಕ್ಕೊಂದು ಕುರುಹು 18 ಇಯರ್ಸ್ ಅನ್ನೋದು. 18 ಇಯರ್ಸ್ ಆದಮೇಲೆ ಆಗ್ತಾಯಿದ್ದಂಗೆ ಅವ್ನಿಗೊಂದು ರೆಸ್ಪಾನ್ಸಿಬಿಲಿಟಿನೂ ಸ್ಟಾರ್ಟ್ ಆಗುತ್ತೆ. ನಾನು ದೊಡ್ಡವನಾದೆ, ರೆಸ್ಪಾನ್ಸಿಬಿಲಿಟಿ ಇನ್ನು ಅವನು ಡಿಸಿಷನ್ಗಳನ್ನ ಅವನೇ ತೊಗೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಸೊ ಆ ವಿಷಯದಲ್ಲಿ ನನ್ನ ಮಗನ ಬಗ್ಗೆ ತುಂಬ ಹೆಮ್ಮೆ ಅನಿಸುತ್ತೆ. ಅವನ ರೆಸ್ಪಾನ್ಸಿಬಿಲಿಟಿ ಏನಿದೆ ಅವನೇ ತಗೊಳ್ತಾನೆ. ನನಗಿಂತ ತುಂಬ ಡಿಸಿಪ್ಲಿನು, ಆಮೇಲೆ ಕೆಲಸನ ನನಗಿಂತ ಜಾಸ್ತಿ ಪ್ರೀತಿಸ್ತಾನೆ, ಸಿನಿಮಾನ ಸ್ಪೆಷಲಾಗಿ ನನಗಿಂತ ತುಂಬ ಜಾಸ್ತಿ ಪ್ರೀತಿಸ್ತಾನೆ. ಸೊ ಹಾಗಾಗಿ ನೆಕ್ಸ್ಟ್ ಅವನ ಕೆರಿಯರ್ ಏನಿದೆ ನಾನು ಸಂಪೂರ್ಣವಾಗಿ ಡಿಸಿಷನ್ ಅವನಿಗೆ ಬಿಟ್ಟಿದ್ದೀನಿ. ಇನ್ಮೇಲೆ ನಿನ್ನ ಕೆರಿಯರ್ ಏನಿದೆ ಅದು ನಿನ್ನ ಜವಾಬ್ದಾರಿ, ನಿನ್ನ ಡಿಸಿಷನ್ನು ನೀನೇ ತೊಗೊಳ್ಬೇಕು. ನಿನಗೇನೋ ಡಿಫಿಕಲ್ಟೀಸ್ ಅಂದಾಗ ಡಿಸಿಷನ್ ತೊಗೊಳೋದಕ್ಕೆ ಆಗ್ತಾಯಿಲ್ಲ ಅಂದಾಗ ನನ್ನನ್ನು ಒಂದು ಮಾತು ಕೇಳು, ನನ್ನ ಅನುಭವದಲ್ಲಿ ನಾನು ಏನು ಅನಿಸುತ್ತೆ ನಾನು ಅದನ್ನು ಹೇಳ್ತೀನಿ ಅಂತ ಹೇಳಿ. ಸೊ ತುಂಬ ಅದೃಷ್ಟ ಮಾಡಿದ್ದೀನಿ ಇಂಥ ಮಗನ್ನ, ಅಂಥ ಮಗಳನ್ನೆಲ್ಲ ಪಡೆಯೋದಕ್ಕೆ. ಆ್ಯಂಡ್ ನಿಮ್ಮ ಅಭಿಮಾನ, ಆಶೀರ್ವಾದ ನನ್ನ ಮೇಲೆ, ನನ್ನ ಕುಟುಂಬದ ಮೇಲೆ, ಅವನ ಮೇಲೆ ಸದಾ ಇರಲಿ ಅಂತ ಕೇಳ್ಕೊಳ್ತೀನಿ. ಸರ್ 18 ಇಯರ್ಸ್ ಆಯಿತು, ಏನು ಸ್ಪೆಷಲ್ ಗಿಫ್ಟ್ ಕೊಡಿ? ಸ್ಪೆಷಲ್ ಗಿಫ್ಟ್ ಅಂದರೆ ಆ್ಯಕ್ಚುಲಿ ನಾವು ಗಿಫ್ಟ್ ಕೊಡೋದಲ್ಲ, ಅವನೇ ನಮಗೆ ಹುಟ್ತಾ ಗಿಫ್ಟ್ ಕೊಟ್ಬಿಟ್ಟಿದ್ದಾನೆ. ನನ್ನ ಮಗ LKG UKG ಇಂದನೂ ಇಲ್ಲಿವರೆಗೂ ಡಿಸ್ಟಿಂಕ್ಷನ್ನೇ. ನೀವು ಹೇಳಿದಾಗೆ ನಿಮ್ಮ ಆಶೀರ್ವಾದದಿಂದ ಅವನ ಸಿನಿಮಾಗೆ ಏನು ಎಂಟ್ರಿ ಅದ ಅಲ್ಲೂ ಸಹ ಅವನ ಪರ್ಫಾರ್ಮೆನ್ಸ್ಗೆ ಅದ್ಭುತವಾದಂಥ ಅಪ್ರಿಷಿಯೇಷನ್ ನಿಮ್ಮೆಲ್ಲರಿಂದ ಸಿಕ್ಕಿದೆ, ಕರ್ನಾಟಕದ ಜನತೆಯಿಂದ. ಅದೇ ಅವ್ನು ನನಗೆ ಕೊಡ್ತಾರಂಥ ಗಿಫ್ಟು. ನಾನು ಅವ್ನಿಗೆ ಏನು ಕೊಡ್ತಾಯಿದ್ದೀನಿ ಬರ್ಡೇ ಗಿಫ್ಟು ಅನ್ನೋದೆಲ್ಲ. ಅವ್ನ ಬರ್ಡೇಗೆ ಅಂತ ಸ್ಪೆಷಲ್ ಗಿಫ್ಟ್ ಕೊಡಬೇಕಂದ್ರೆ ನಾನು ದೇವರಲ್ಲಿ ಕೇಳ್ಕೊಳ್ಳೋದು, ನಿಮ್ಮಲ್ಲಿ ಕೇಳ್ಕೊಳ್ಳೋದೇನೆಂದರೆ ಭಗವಂತ ಅವನಿಗೆ ಸಂಪೂರ್ಣ ಆಯುಸ್ಸು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ, ಯಶಸ್ಸು, ಕೀರ್ತಿ, ಲಾಭ, ಅಷ್ಟೈಶ್ವರ್ಯ ಎಲ್ಲ ಒಂದು ಇಡೀ ಹೆಚ್ಚಿಗೆ ಕೊಟ್ಟು ಕಾಪಾಡಲಿ ಅಂತ, ನಿಮ್ಮ ಅಭಿಮಾನ ಹೆಚ್ಚಿಗೆ ಸಿಗಲಿ ಅಂತ ಹಾರೈಸ್ತೀನಿ. ಸರ್ ನಿಮಗೆ ಯಾವ ಥರ ನೋಡಬೇಕು ಅಂತ ಆಸೆ ಸರ್? ನನ್ನ ಮಗನ ನಾನು ಮಾಸೆ, ನೋ ಕ್ಲಾಸ್ ಮಾಸಾಗೆ ನೋಡ್ಬೇಕಂತ ಅವನಿಗೆ ನನಗೆ ತುಂಬ ಆಸೆ. ಸೊ ಅವನಿಗೂ ಆ ಲುಕ್ಕು ಗೀಕು ಅಪೀಲು, ಅವನ ಮೆಂಟಲ್ ಸ್ಟೇಟಸ್ಸು ಎಲ್ಲನೂ ಅದೇ ರೀತಿ ಇದೆ. ಸೊ ಅವನು ಮಾಸ್ ಸೂಪರ್ ಸ್ಟಾರ್ ಆಗಬೇಕು ಅನ್ನೋದು ನನ್ನ ಆಸೆ. ಸೊ ಅವ್ರು ಹೇಳ್ದಂಗೆ ಅಂದರೆ ಗೊತ್ತಿಲ್ಲ, ನೀವು ಯಾವ್ದನ್ನ ಲಾಕ್ ಮಾಡಿದಾರೆ ಸಿನಿಮಾಗಳು ಹೇಗೆ ಅಂತ ನಿಮ್ಗೆ ಬಂದಿದ್ದು ಯಾವ ಥರ ಮಾಸ್ ಬರ್ತಾಯಿದೆ ಸರ್, ಸುಮಾರು ಬರ್ತಾಯಿದೆ. ಬಟ್ ಈಗೇನಂದರೆ ಅವನು ಎಜುಕೇಷನ್ ಇದೆ, ಒಂದು ಸ್ವಲ್ಪ ಇನ್ನೊಂದು 2-3 ಇಯರ್ಸ್ ಎಜುಕೇಷನ್ ಆಗಿಬಿಡಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ಆಮೇಲೆ ಈಗೇನಂದರೆ ದಿಸ್ ಇಸ್ ನಾಟ್ ದ ರೈಟ್ ಏಜ್. ಈಗ ನಾನು ಅವನ್ನ ಸಿನಿಮಾಗೆ ಬಿಟ್ಬಿಡ್ತು ಅಂದರೆ ಈ ಕಡೆ ಚೈಲ್ಡ್ ಆರ್ಟಿಸ್ಟು ಅಲ್ಲ, ಈ ಕಡೆ ದೊಡ್ಡ ಹೀರೋನೂ ಅಲ್ಲ, ಆ ಥರ ಒಂದು ಏಜು. ಈ ಟೈಮಲ್ಲಿ ತುಂಬ ಯೋಚನೆ ಮಾಡಿ ಡಿಸಿಷನ್ ತೊಗೊಳ್ಬೇಕಾಗುತ್ತೆ. ಸೊ ಹಾಗಾಗಿ ಯಾವುದಾದ್ರು ಒಳ್ಳೆ ಸ್ಕ್ರಿಪ್ಟ್ ಅಂತ ಬಂತಂದರೆ ಖಂಡಿತವಾಗ್ಲೂ ಮಾಡಿಸ್ತೀನಿ. ಅದರ್ವೈಸ್ ಇನ್ನೊಂದು 2-3 ಇಯರ್ಸ್ ಎಜುಕೇಷನಲ್ಲಿ ಅವ್ನು ಕಂಪ್ಲೀಟ್ ಆಗಲಿ ಅಂತ. ಅದು ಬಿಟ್ಟು ಅಪಾರ್ಟ್ ದಟ್ ಅವನಾಗವನೇ ಮನೆಯಲ್ಲೆಲ್ಲ ಪ್ರಾಕ್ಟೀಸ್ ಮಾಡ್ತಾಯಿದ್ದಾನೆ. ಮತ್ತು ಜಿಮ್ನಾಸ್ಟಿಕ್ಕು, ಡ್ಯಾನ್ಸು, ಫೈಟು, ಪರ್ಫಾರ್ಮೆನ್ಸು ಎಲ್ಲ ಅವನೇ ಸೆಲ್ಫ್ ಮೋಟಿವೇಶನ್ ಮಾಡಿಕೊಂಡು ಎಲ್ಲದರಲ್ಲೂ ತಯಾರಿ ಮಾಡ್ಕೊಳ್ತಾ ಇದ್ದಾನೆ. ಸರ್ ಈ ಸಿನಿಮಾ ಬಗ್ಗೆ ಕೇಳಿದ್ರೆ ಸೊ
ಅಥವಾ ಯಾವಾಗ ಹಾಂ next? ಸರ್ ಇದು ನನ್ನ ಸಿನಿಮಾಗಳಂದರೆ ಈಗೇನಂದರೆ ಒಳ್ಳೇದೇನೋ ಒಂದು ಸಿಗಬೇಕಂದ್ರೆ ತುಂಬ ದಿನ ಕಾಯಬೇಕಾಗುತ್ತೆ. ಸೊ ಹಾಗಾಗಿ ಆ ಒಂದು ವೆಯ್ಟಿಂಗಲ್ಲಿದ್ದೀನಿ. ಒಂದು 2 ಸ್ಕ್ರಿಪ್ಟ್ ಫೈನಲೈಸ್ ಆಗಿದೆ. ಅದು ಸ್ಕ್ರಿಪ್ಟ್ ವರ್ಕು ಸ್ವಲ್ಪ ಫಿನಿಷಿಂಗಲ್ಲಿದೆ. ಸದ್ಯದಲ್ಲೇ ಗುಡ್ ನ್ಯೂಸ್ ಕೊಡ್ತೀನಿ ನಾನು ನಿಮಗೆಲ್ಲ. ಫೈನಲಿ ನಿಮ್ಮ ಮಗಳ ಬಗ್ಗೆ ಕೇಳೋದು, ನೆಕ್ಸ್ಟ್ ಯಾವ್ದಾದ್ರು ಸಿನಿಮಾ ಲಾಕ್ ಆಗಿದೆ ಹೇಗೆ ಗುಡ್ ನ್ಯೂಸ್? ನನ್ನ ಮಗಳ ಸಿನಿಮಾನೂ ಆ್ಯಕ್ಚುಲಿ ಸ್ಕ್ರಿಪ್ಟ್ಗಳೆಲ್ಲ ಬರ್ತಾ ಇದೆ. ಬಟ್ ಇನ್ನೂ ಅಂಥ ನನಗೆ ಖುಷಿಯಾಗುವಂಥದ್ದು ಇನ್ನೂ ಆ ಥರ ಸ್ಕ್ರಿಪ್ಟ್ಗಳು ಸಿಕ್ಕಿಲ್ಲ. ಅಂದರೆ ಈಗೇನಂದರೆ ಮೊದಲನೇ ಸಿನಿಮಾದಲ್ಲೇ ಅವಳು ಅಷ್ಟು ದೊಡ್ಡ ಒಂದು ಸಕ್ಸಸ್ಸನ್ನು ಹೊಡೆದಿದ್ದಾಳೆ ನಿಮ್ಮೆಲ್ಲರ ಆಶೀರ್ವಾದದಿಂದ. ಸೊ ಈಗ ನೆಕ್ಸ್ಟ್ ನಾನು ಅವಳನ್ನ ಪರ್ಫಾರ್ಮೆನ್ಸ್ ಮಾಡಿಸ್ಬೇಕಂದ್ರೆ ಅದಕ್ಕಿಂತ ಚೆನ್ನಾಗಿರೋಂಥ ಒಂದು ಕ್ಯಾರೆಕ್ಟ್ರು ಅಥವಾ ಅವಳಿಗೆ ವೆಯ್ಟೇಜ್ ಇರೋವಂಥ ಒಂದು ಒಳ್ಳೆ ಸ್ಕ್ರಿಪ್ಟು, ಜನಕ್ಕೆ ಇಷ್ಟ ಆಗುವಂಥ ಸ್ಕ್ರಿಪ್ಟ್ ಮಾಡಿಸ್ಬೋದು. ಸೊ ಹಾಗಾಗಿ ಆ ಹುಡುಕಾಟದಲ್ಲಿದ್ದೀನಿ. ಒಳ್ಳೆ ಸ್ಕ್ರಿಪ್ಟ್ಗೋಸ್ಕರ ಕಾಯ್ತಾಯಿದ್ದೀನಿ. ಬಂದಿದ್ದ ಕೂಡಲೇ ಮತ್ತೆ ಸೆಕೆಂಡ್ ಒಂದು ಸಿನಿಮಾ ಏನಿದೆ ಅದು ಲಾಂಚ್ ಆಗುತ್ತೆ. ಸರ್ ಇನ್ನೊಂದು ಲಾಸ್ಟ್ ಪ್ರಶ್ನೆ ಏನಂದರೆ, ನಿನ್ನೆಯಿಂದ ತುಂಬ ಟಾಕ್ ಆಗ್ತಿದೆ ಎಲ್ಲ ಸೆಲೆಬ್ರಿಟೀಸ್ ಏನಂದರೆ ಅಭಿಮಾನೋತ್ಸವ ನಡೆಯುತ್ತೆ ಪ್ರತಿಯೊಬ್ಬ ಸ್ಟಾರ್ಸ್ಗಳಿಗೂ. ನಿನ್ನೆ ಆಚಾರ್ಯನ ಏನೋ ಗೊತ್ತಿಲ್ಲ 3 ಜನ ಸ್ಟಾರ್ಸು 3 ಜನ ಅಭಿಮಾನಿಗಳು ಡೆತ್ ಆಗಿದ್ದಾರೆ ಒಂದು ಇದು ಮಾಡೋಕ್ಕೋಗಿ. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಸೊ ಅಭಿಮಾನ ಅದಕ್ಕೆ ಹೇಳೋದು, ಅಭಿಮಾನಿಗಳು ದೇವರುಗಳು ಅಂತ ಯಾಕೆ ಅಣ್ಣವ್ರು ಕರೆದ್ರು ಅಂದರೆ ಅವ್ರ ಪ್ರೀತಿಗೆ ನಾವು ಅವ್ರ ಅಭಿಮಾನಕ್ಕೆ ನಾವು ಬೆಲೆ ಕಟ್ಟೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಒಂದು ಅಭಿಮಾನ ಅಂಥೇಳಿ ನೋಡಿ ಪ್ರಾಣನೇ ಕೊಟ್ಬಿಡ್ತಾರೆ. ಸೊ ಅದು ಅಭಿಮಾನ. ಎಲ್ಲ ಅಭಿಮಾನಕ್ಕೆ ನಾವು ಚಿರಋಣಿ ಯಾವಾಗಲೂ. ಬಟ್ ಎಲ್ಲರ ಅಭಿಮಾನಿಗಳಲ್ಲೂ ನಾನು ಕೇಳ್ಕೊಳ್ಳೋದೇನೆಂದರೆ, ದಯವಿಟ್ಟು ತಮ್ಮ ಜೀವ ಯಾವುದೇ ಕಾರಣಕ್ಕೂ ಕಳ್ಕೊಳ್ಬೇಡಿ. ಯಾಕಂದರೆ ನೀವೇನು ನಮ್ಮ ಮೇಲೆ ಅಭಿಮಾನ ತೋರಿಸ್ತೀರಾ, ಅದಕ್ಕಿಂತ ಹೆಚ್ಚಾಗಿ ನಿಮ್ಮ ತಂದೆ ತಾಯಿ ನಿಮ್ಮನ್ನು ಸಾಕಿರ್ತಾರೆ, ಬೆಳೆಸಿರ್ತಾರೆ, ಹೊತ್ತು ಮಾಡಿರ್ತಾರೆ. ಅವರು ನೋವನ್ನು ನಾವು ಏನೇ ಮಾಡಿದ್ರೂ ಸಹ ನಾವು ಸಾಂತ್ವನ ಹೇಳ್ಬೋದೇ ಹೊರತು, ನಿಮ್ಮ ಜೊತೆಲಿ ಇರ್ತೀವಿ ಅಂತ ಹೇಳ್ಬೋದು ಹೊರತು, ಜೊತೆಲಿ ಇರ್ಬೋದೇ ಹೊರತು, ಬಟ್ ಆ ಮಕ್ಕಳ ಪ್ರೀತಿನ ಖಂಡಿತವಾಗ್ಲೂ ನಾವು ತುಂಬೋದಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಎಲ್ಲ ಅಭಿಮಾನಿಗಳಲ್ಲೂ ಕೈ ಮುಗಿದು ಕೇಳ್ಕೊಳ್ತೀನಿ, ದಯವಿಟ್ಟು ತಮ್ಮ ಪ್ರಾಣಕ್ಕೆ ಹಾನಿ ಮಾಡ್ಕೊಳ್ಬೇಡಿ. ಯಾಕಂದರೆ ತುಂಬ ದುಃಖ ನಮಗೂ ಆಗುತ್ತೆ. ಸೊ ಹಾಗಾಗಿ ನೆಕ್ಸ್ಟ್ ಏನಾದರೂ ಮಾಡಬೇಕಾದ್ರೆ ದಯವಿಟ್ಟು ಎಚ್ಚರಿಕೆ ಇರಲಿ, ಜೀವನ ಅಪಾಯಕ್ಕೆ ಒಡ್ಕೊಳ್ಬೇಡಿ. ಅಂದರೆ ನಾವು ಕಾರಲ್ಲಿ ಹೋಗ್ತಾ ಇರಬೇಕಾದ್ರೆ ಬೈಕಲ್ಲಿ ಚೇಸ್ ಮಾಡೋದಿರ್ಬೋದು, ಈ ರೀತಿ ಕಟೌಟ್ಗಳು ಹಾಕ್ಬೇಕಾದ್ರೆ ದಯವಿಟ್ಟು ಹುಷಾರಾಗಿ ನೋಡ್ಕೊಳ್ಳಿ. ಮೇಲ್ಗಡೆ ಹೈ ಟೆನ್ಷನ್ ವೈರ್ಗಳಿರ್ತವೆ. ಆಮೇಲೆ ನೋಡೋ ಹುಚ್ಚಲ್ಲಿ ಸೀಮೆಣ್ಣೆ ಸುರ್ಕೊಳ್ಳೋದು ದಯವಿಟ್ಟು ಅದೆಲ್ಲ ಮಾಡಬೇಡಿ. ಯಾಕಂದರೆ ತುಂಬ ನೋವಾಗುತ್ತೆ ನಿಮಗೊಬ್ಬರಿಗೆ. ನೀವು ಪ್ರಾಣ ಕಳ್ಕೊಂಡು ನೀವು ಏನು ಆ ಥರ ಒಂದು ಮಾಡ್ಕೋತೀರಾ. ಸೊ ನಿಮ್ಮ ತಂದೆ ತಾಯಿಗಿರ್ಬೋದು, ನಮಗಿರ್ಬೋದು, ನಿಮ್ಮ ಅಕ್ಕ ತಂಗಿದಿರ್ಬೋದು, ಸ್ನೇಹಿತರಿಗಿರ್ಬೋದು, ಅದನ್ನು ನಾವು ಯಾವತ್ತೂ ಆ ದುಃಖನ ನಾವು ಇದು ಮಾಡೋದಕ್ಕಾಗಲ್ಲ. ಸೊ ಹಾಗಾಗಿ ಮತ್ತೊಮ್ಮೆ ಎಲ್ಲರಲ್ಲೂ ಕೇಳ್ಕೊಳ್ತೀನಿ, ಈ ಥರ ಒಂದು ಇದು ಮಾಡಬೇಕಾದ್ರೆ ತುಂಬ ಎಚ್ಚರಿಕೆಯಿಂದ ಇರಿ ಅಂತ. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.